ಇಳಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿರುವ ಅಂಬೇಡ್ಕರ್ ವಸತಿ ಶಾಲೆಯ ಸಮಸ್ಯೆಗಳ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಇಂದು ಬಾಗಲಕೋಟೆಯ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಆದಂತಹ ನಂದಾ ಅನಬರಟ್ಟಿ ಅವರು ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿದ್ದು, ಇದೇ ಸಂದರ್ಭದಲ್ಲಿ ಶಾಲೆಯ ಸಮಸ್ಯೆಗಳನ್ನು ಬೆಳಕಿಗೆ ತಂದಿದ್ದ ಭೀಮಾ ಆರ್ಮಿ ಸಂಘಟನೆ ಮತ್ತು ದಲಿತ ಸಂರಕ್ಷಣಾ ಸಮಿತಿಯ ಸದಸ್ಯರು, ಶಾಲೆಯ ಪಾಲಕರು ಮತ್ತು ಮಾಧ್ಯಮದವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಲು ಶಾಲೆಯ ಹೊರಗೆ ಕಾದು ಕುಳಿತಿದ್ದರು. ದಲಿತ ಸಂಘಟನೆಗಳು ಶಾಲೆಯಲ್ಲಿ ಈ ಮಕ್ಕಳಿಗೆ ಕಿರುಕುಳ ಕೊಡುತ್ತಿರುವ ಶಿಕ್ಷಕರನ್ನು ಅಮಾನತು ಮಾಡುವಂತೆ ಮನವಿ ಪತ್ರ ಸಲ್ಲಿಸಲಾಗಿದ್ದು, ಇದೇ ಸಂದರ್ಭದಲ್ಲಿ ಶಾಲೆಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಮಾಧ್ಯಮಗಳು ಮತ್ತು ಪಾಲಕರು ಪ್ರಶ್ನಿಸಿದಾಗ ಉತ್ತರ ನೀಡಲು ನಿರಾಕರಿಸಿ ಹೊರನಡೆದ ಘಟನೆ ನಡೆಯಿತು. ಆಮೇಲೆ ಒಳಗಲ್ಲವಿಲ್ಲ ಬರಕ್ ಹೋಗ್ಬೇಡ್ರಿ, ನೀವ್ ಇರ್ಲಾರ್ದಾಗ ಬರ್ಬೇಕು ಅಂತ ನಮ್ದು ನಮ್ಗೆ ತಿಳಿಸ್ಬೇಕು ಮೇಡಮ್. ಯಾಕಂದ್ರೆ ಜನರಿಗೆ ನಾವು ಸುದ್ದಿ ತಿಳಿಸ್ಬೇಕು. ತಿಳಿಸ್ಲಿಲ್ಲ ಅಂದ್ರೆ ಆಗಲ್ಲ. ನೀವು ತಿಳಿಸಿಲ್ಲ ಯಾರು ಬೇಡ ಅಂತವ್ರು. ನಮಗೆ ಕೆಲವೊಂದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತದೆ. ನಾವು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡಬಾರ್ದು. ಆದ್ರೂ ನೀವು ಒತ್ತಾಯಪೂರ್ವಕವಾಗಿ ಸ್ಟೇಟ್ಮೆಂಟ್ ತಗೋತಾ ಇಲ್ಲ. ಕೇಳ್ಬೇಕು, ನಮ್ ಕರ್ತವ್ಯ ಮೇಡಮ್, ಕೇಳ್ಬೇಕಾಗ್ತದೆ. ನಮಗೂ ಒಂದು ಕರ್ತವ್ಯ ಇರ್ತಾವ್ರಿ. ಗೌರ್ಮೆಂಟ್ ಕೊಡಲ್ಲ ಅಂತ ಹೇಳೋರಿ, ನೀವು ಹಂಗೆ ಕೇಳ್ರಿ. ಕೊಡಲ್ಲ ಅಂತ ಹೇಳೋರಿ. ಕೇಳಿ ಕೊಡ್ತೀವಿ ನಾವು. ಅಲ್ಲ ಮೇಡಮ್, ಇವಾಗ ಇಶ್ಯೂ ತನಿಖೆ ನಡೆಸಬೇಕಾದ್ರೆ ಮೀಡಿಯಾ ಮುಂದೆ ಮಾಡ್ಬೋದಲ್ಲ. ತನಿಖೆ ನಡೆಸಬೇಕಾದ್ರೆ ಮೀಡಿಯಾ ಮುಂದೆ ಮಾಡ್ಬೋದಲ್ಲ. ಕಾರಿನ ಬಳಿ ಹೋದ ಪಾಲಕರು ನಮ್ಮ ಸಮಸ್ಯೆಗಳನ್ನ ಕೇಳದೆ ಹೋಗುತ್ತಿದ್ದೀರಿ ಎಂದು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಘಟನೆಯ ಬಗ್ಗೆ ನೊಂದ ಪಾಲಕರು ಹೇಳಿದ್ದು ಹೀಗೆ. ಇಲ್ಲಿ ಏನಿದೆ ಅಂದ್ರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ. ನಮಗೆ ಏನು ಸೌಲಭ್ಯಗಳು ಏನೂ ಇಲ್ಲ ಸರ್. ನಾವು ಯಾಕಂದ್ರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಸಂವಿಧಾನ ಸಿಕ್ಕರೂ ಇನ್ನುವರೆಗಾದ್ರೂ ನಮ್ಗೆ ಯಾವುದು ಸೌಲಭ್ಯಗಳು ಸಿಕ್ಕಿಲ್ಲ ಸರ್. ನಮ್ಮ ಹುಡುಗ ಇಲ್ಲಿಗೆ ಬಂದಾಗ ಹೆಂಗಿದ್ದ ಸರ್, ಇವಾಗ ನೋಡಿದಂದ್ರೆ ಭಾಳ ಹೀನಾಯ ಸ್ಥಿತಿಯಲ್ಲಿ ಆಗುತ್ತೆ ಸರ್. ನಮ್ಮ ಕಣ್ಣೀರು ಬರ್ತಾವೆ ನಮ್ಮ ಮಗನ ನೋಡಿದ್ರೆ ಸರ್. ಇಲ್ಲಿ 2 ಮಷಿನ್ ಇದಾವೆ ಸರ್. ಮೊನ್ನೆ ಕೈ ಇಟ್ಬಿಟ್ಟಾನ ಸರ್ ಆ ಹುಡುಗ. ನಮ್ಮ ಹುಡುಗನ ಕೈ ಬೆರಳು ಗಿಜಿ ಆಗಿತ್ತು ಸರ್. ಅದು ಗಿಜಿ ಆಗಾದ್ರೆ ಇನ್ನಾದ್ರೂ ಯಾರು ಕ್ರಮ ಕೈಗೊಳ್ಳವಲ್ರಿ ಸರ್. ಇಲ್ಲಿ ಮೇಲಾಧಿಕಾರಿಗಳು ಬಂದಿರಿ ಸರ್, ಬಾಗಲಕೋಟೆಯಿಂದ ಬಂದು ಹೇಳಿದ್ರು ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ ಸರ್. ಅವರು ಹಂಗೆ ಸುಮ್ಮನೆ ಹೊರಟು ಹೋದ್ರು ಸರ್. ಅವರು ನಮಗೆ ಏನಿದೆ ಸರ್, ಈ ಸ್ಕೂಲಲ್ಲಿ ಎಲ್ಲ ಮೂಲ ಸೌಲಭ್ಯಗಳು ಸಿಗ್ಬೇಕು ಸರ್ ರೀ. ನಮ್ಮ ಅಂಬೇಡ್ಕರ್ ತತ್ವಗಳು ಏನಿದಾವ್ರಿ, ನಮ್ಮ ಸೌಲಭ್ಯಗಳು ಏನಿದೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು ಸರ್. ನಮ್ಮ ಮಕ್ಕಳು ಅಂತ ಅಲ್ರಿ, ಎಲ್ಲವೂ ನಮ್ಮ ಮಕ್ಕಳು ಅಂತಾನೆ ತಿಳ್ಕೊಂಡಿನಿ ಸರ್ ನಾನು. ನಮ್ಮ ಮಗು ಒಂದೇ ಅಂತಲ್ಲ, ಎಲ್ಲರಿಗೆ ಯಾವ ಮಕ್ಕಳಿಗೆ ಏನಾಗಬಾರ್ದು ಸರ್ ರೀ. ಮತ್ತೆ ಯಾರು ಮಾತಾಡ್ತೀರಣ್ಣ? ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗೊಂಡ್ಯಾಳ ಅಂಬೇಡ್ಕರ್ ವಸತಿ ಶಾಲೆ ಮಾಡಿದ್ದಾರೆ. ಇಲ್ಲಿ ಊಟದ ಸೌಲಭ್ಯ ಏನೂ ಇರೋದಿಲ್ಲ. ಆನಂತರ ಹುಡುಗರು 11 ಗಂಟೆ ರಾತ್ರಿ 12 ಗಂಟೆ ಹುಡುಗರು ಗೊಂಡ್ಯಾಳಲ್ಲಿ ತಿರುಗಾಡ್ತಿದ್ದವು ಅಂಗಡಿ ಕಡೆ. ಆನಂತರ ಕಂಪೌಂಡ್ ಇಲ್ಲ, ಆನಂತರ ಪೈಖಾನೆ ಏನೂ ಕೇಳಿಲ್ಲ, ಆನಂತರ ನೀರು ಸರಿ ಇಲ್ಲ. ಹುಡುಗೆಲ್ಲ ನೀರಿದ್ದ ಗುಳ್ಳೆ ಆಗ್ತಾವಂತ ಈ ಶಾಲೆ ವತಿಯಿಂದ ಒಬ್ಬ ಡಾಕ್ಟರ್ ಇದ್ದಾನೆ. ಆ ಡಾಕ್ಟರ್ ರಮೇಶ್ ಏನವ್ರ ಹೆಸರು ಸಿದ್ದಪ್ಪ ಕುರಿ, ಅವರೆಲ್ಲ ಹುಡುಗರು ಟಾರ್ಚರ್ ಕೊಡ್ತಾರಂತ. ಅಲ್ಲ, ಈ ಅಧಿಕಾರಿಗಳ ಮೈದ್ರಲ್ಲ ಮತ್ತೆ ಮನವಿ ಕೊಡ್ರಿ ಅಂತ ಮನವಿ ಕೊಟ್ಟು ತೊಗೊಂಡು ಹೋಗೋದು. ಹೋರಾಟ ಈಗ 4 ದಿನ ಟೈಮ್ ಕೊಡ್ರಿ ಅಂತಂದ್ರೆ 4 ದಿನ ಟೈಮ್ ಕೊಡತ್ತೆ. ಈಗ ಎಲ್ಲ ಮಾಡಿಲ್ಲ. ಕಾಂಪೌಂಡ್ ಇಲ್ಲ, ಕಿಡಿಕ್ ಸರಿ ಇಲ್ಲ, ಕೊಳ್ಳಿ ಕಡಿತಾವ. ರಾತ್ರಿ 8 ಗಂಟೆಗೆ ಫ್ಯಾನ್ ಆಡಿಸ್ತಾರಂತೆ. ಆಯ್ತಾ? ಭೀಮಾ ಆರ್ಮಿಯ ಸದಸ್ಯ ಮಹಾಂತೇಶ್ ಚಲವಾದಿ ಮಾತನಾಡಿದ್ದು, ದಲಿತ ಸಂರಕ್ಷಣಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ರವಿ ಮದ್ನಾಳ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಆದಂತಹ ಅನಬರಟ್ಟಿ ಅವರು ದೂರವಾಣಿ ಕರೆಗೆ ಉತ್ತರಿಸಿದ ಪರಿ ನೋಡಿ. ಮಾತಾಡೋದು ಮಂಜುನಾಥ್ ಕೊಪ್ಪದ್ ಅಂತ. ಎಲ್ಲಿಂದ್ರಿ? ಇಳಕಲ್ಲಿಂದ ಮಾತಾಡ್ತೀನಿ. ನಿನ್ನೆ ಮೇಡಮ್ ಹಾಸ್ಟೆಲ್ಗೆ ವಿಸಿಟ್ ಕೊಟ್ಟಿದ್ದೆವು. ಯಾವ ಹಾಸ್ಟೆಲ್ ರೀ? ಅಂಬೇಡ್ಕರ್ ವಸತಿನಿಲ್ಲ ಮೇಡಮ್. ಯಾರು ಪರ್ಮಿಷನ್ ತಗೊಂಡೋಗಿದ್ರಿ ತಾವು? ಹೆಂಗ್ರಿ ಮೇಡಮ್? ಪರ್ಮಿಷನ್ ಯಾರು ತಗೊಂಡೋಗಿದ್ರಿ ತಾವು ವಿಸಿಟ್ ಮಾಡಕ? ಮೇಡಮ್ ಪರ್ಮಿಷನ್ ಬೇಕನ್ರಿ ಅದಕ್ಕೆ? ಹಾಸ್ಟೆಲ್ ವಿಸಿಟ್ ಮಾಡಕ್ ಪರ್ಮಿಷನ್ ಬೇಕಾ ಅಂತ ಕೇಳ್ತಿರಲ್ರಿ? ಅಲ್ರಿ ಮೇಡಮ್, ಎದಕ್ ಬೇಕ್ರಿ ಅದು ಪರ್ಮಿಷನ್? ಸರ್ಕ್ಯುಲರ್ ಕೇಳಿವಲ್ರಿ ಅವ್ರಿಗೆ ನಾವು. ಒಂದ್ ಸೆಕೆಂಡ್, ಪರ್ಮಿಷನ್ ಇರ್ಲಾರ್ದ ಹೋಗಕ್ ಬರುದಿಲ್ಲ ಹಾಸ್ಟೆಲ್ಗೆ. ತಾವ್ ಯಾರ್ ಪರ್ಮಿಷನ್ ತಗೊಂಡ್ ಹೋಗಿದ್ರಿ ನನಗೆ ಹೇಳ್ರಿ. ಯಾರ್ದು ಪರ್ಮಿಷನ್ ತಗೊಂಡಿಲ್ಲ. ಯಾರ್ದು ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ತಾವ್ ಹಾಸ್ಟೆಲ್ಗೆ ಹೋಗಕ್ ಬರುದಿಲ್ಲ. ಅದು ಫಸ್ಟ್ ನಿಮ್ ತಲೆ ಒಳಗಿರ್ಲಿ. ಆಯ್ತ್ರಿ ಮೇಡಮ್, ಅವ್ರಿಗೆ ಸರ್ಕ್ಯುಲರ್ ಕೇಳಿದ್ವಲ್ಲ ನಾವು. ಯಾರಿಗೆ ಕೇಳಿದ್ರಿ? ನಿಮ್ಮ ಪ್ರಿನ್ಸಿಪಲ್ಗ. ಈಗ ನನಗೆ ಫೋನ್ ಮಾಡಿರಲ್ಲ, ನನಗೆ ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ಲ, ಮೇಡಮ್ ನಾವ್ ಇಂತ ಹಾಸ್ಟೆಲ್ಗೆ ಹೊಂಟಿವ್ರಿ, ಏನ್ ಮಾಡ್ಬೋದು ಅಂತ ನನಗೆ ಕೇಳ್ಬೋದಾಗಿತ್ತಲ್ಲ. ಎಲ್ಲ ಮಾಡ್ಬಿಟ್ಟು ನಿಮ್ಮ ತಾಲೂಕಾ ಆಫೀಸರ್ ಫೋನ್ ಮಾಡಿದ್ರು, ನಿಮ್ಮ ತಾಲೂಕಾ ಆಫೀಸರ್ ರೆಸ್ಪಾನ್ಸ್ ಮಾಡಿಲ್ಲ.
ಅವ್ರು ಮಾಡಿಲ್ಲ ಹೋಗ್ಲಿ ನನಗೆ ಮಾಡಿಲ್ಲ ಫೋನ್ ಮಾಡಿ response. ಒಂದ್ ನಿಮಿಷ ನನಗೆ ಮಾತಾಡಕ್ ಅವಕಾಶ ಕೊಡ್ರಿ ನಿಮ್ ಆಯ್ತು ತಾಲೂಕು madam. ರೆಸ್ಪಾನ್ಸ್ ಮಾಡಿಲ್ಲ ಅಲ್ಲ ನನಗೆ ಹಾ, ಫೋನ್ madam. ಮಾಡಿದಿರಲ್ಲ ಈಗ ನನ್ನ ನಂಬರ್ ತಗೊಂಡು madam. ನಾವು ಕೇಳ್ಬೋದಾಗಿತ್ತಲ್ಲ ಮೇಡಮ್ ಇಂಥ ಹಾಸ್ಟೆಲ್ ಹಿಂಗ್ ಸಮಸ್ಯೆ ಅದ ನಾವು ವಿಸಿಟ್ ಮಾಡ್ಬೇಕಂತ ಮಾಡಿವಿ ಪರ್ಮಿಷನ್ ಕೇಳ್ಬೇಕಾ ಯಾರ್ದು ಕೊಡ್ಬೇಕು ಕೇಳ್ಬೋದಾಗಿತ್ತಲ್ಲ madam. ಕೇಳಿದ ಹಾಸ್ಟೆಲ್ ಹೆಂಗ್ ಹೋಗ್ತೀರಿ ತಾವು ಅಲ್ಲ ಮೇಡಮ್ ನಾ ಹಾಸ್ಟೆಲ್ ಫುಲ್ ಒಳಗಡೆ ಹೋಗಿಲ್ಲ ಹೊರಗಡೆ ನಿಂತು ಮಾತಾಡಿದ್ದ ಹೇಳ್ರಿ ನಾವು ಏನ್ ಹೋಗಿ ಸಮಸ್ಯೆ ಒಳಗಡೆ ಹೇಳ್ರಿ. ಹೋಗಿ ಏನ್ ದಬ್ಬಾಳಿಕೆ ಮಾಡಿಲ್ಲ ಏನಿಲ್ಲ ಆಯ್ತು ಹೇಳಿ 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 ಆ ಸರ್ಕ್ಯುಲರ್ ಹಚ್ಬೇಕಿಲ್ರಿ ಮೇಡಮ್ ಪರ್ಮಿಷನ್ ಬೇಕಂತ ಹೇಳಿ ಹೊರಗಡೆ ಯಾವ್ದು ಸರ್ಕ್ಯುಲರ್ ಇಲ್ಲ ಏನಿಲ್ಲ ಒಂದ್ ನಿಮಿಷ ನೀವೆಲ್ಲ ಮುಗಿದ್ಮೇಲೆ ನನ್ನ ಹತ್ರ ಮಾತಾಡಿದ್ರೆ ನಾನು ಏನೂ ಮಾಡಕ್ ಆಗುದಿಲ್ಲ ಈಗ ನನ್ನ ಮೇಡಮ್ number ಇನ್ನೂ ಸಿಕ್ಕೈತಲ್ಲ ಏನೂ ಮುಗುದಿಲ್ಲ ತಮಗೆ. ಮೇಡಮ್ ಏನೂ ಮುಗುದಿಲ್ಲ ಇವಾಗ ಸ್ಟಾರ್ಟ್ ಆಗೈತ್ರಿ ಅದು ಆಗ್ಲಿ ಸ್ಟಾರ್ಟ್ ಆಗ್ರಿ ನಂಗೆ ಗೊತ್ತಾಗದ ನೀನ್ ಏನಾಗ್ಯದ ಇಶ್ಯೂ ಗೊತ್ತಾಗದ್ರಿ ನಾನು ಅದನ್ನ ಮಾತಾಡ್ತೀನಿ ಬಟ್ ಹಾ. ಅನಧಿಕೃತವಾಗಿ ಹಾಸ್ಟೆಲ್ಗೆ ಹೋಗಿ ನಾವು ಯಾವುದೇ ದಬ್ಬಾಳಿಕೆ ಮಾಡಿಲ್ಲ ಮೇಡಮ್ ಅಲ್ಲಿ ಅನಧಿಕೃತವಾಗಿ ಹೋಗಿ ಯಾವುದೇ ದಬ್ಬಾಳಿಕೆ ಮಾಡಿಲ್ಲ ಅಲ್ಲಿ ಬಂತ್ರಿ ಅಲ್ಲ ವಿಡಿಯೋಸ್ ಅಲ್ಲಿಂದ ಬಂತ್ರಿ ನಿನ್ನೆ ಮೇಡಮ್ ಅವ್ರು ಮಾಡಿದ್ದೇನ್ರಿ ನೀವು ನಮ್ಮ ತಪ್ಪು ಅಂತ ಹೇಳಂತಿರಲ್ಲ ನಿಮ್ಮ ಸಿಬ್ಬಂದಿ ಅವ್ರು ಮಾಡಿದ್ ನೀವು ಯಾಕೆ ಒಪ್ಕೊಳತ್ತಿಲ್ಲ? ಒಂದ್ ನಿಮಿಷ ಅವ್ರು ಮಾಡಿದ ತಪ್ಪಾದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ತದ ಅದು ತಪ್ಪರಿ ನಾನು ಅದನ್ನೇನು ಅವ್ರ ಪರವಾಗಿ ನಾನು ಮಾತಾಡಕತ್ತಿಲ್ಲ ಹಾ ರೀ madam ಅವ್ರೆ. ಇವಾಗ ನಾವು ಮಾಡಿದ್ ತಪ್ಪಲ್ರಿ ಮೇಡಮ್ ಹಂಗಾರ ನಿಮ್ ಬೆಳಕಿಗೆ ನೀವು ತಂದಿದ್ದು ಮಾಡಿದ್ ನೀವು ಬೆಳಕಿಗೆ ಒಂದ್ ನಿಮಿಷ ಹೇಳೋದು ಕೇಳ್ರಿ ಬೆಳಕಿಗೆ ಬಂದಿದ್ದು ತಪ್ಪು ಸರಿ ಅಲ್ಲ ಅಲ್ಲಿ ಹೋಗಿ ತಪ್ಪಿದ್ರ ಮೇಲೆ action ಹಾ ಮೇಡಮ್ ಇವಾಗ ನಾವು ಮಾಡಿದ ತಪ್ಪು ಅಂದಂಗಾಯ್ತು ನಾವು ಬೆಳಕಿಗೆ ತಂದಿದ್ದು ತಪ್ಪು ಅದನ್ನ ಹೇಳಿದ ತಪ್ಪು ಅದೇನೇ ಇರಲಿ ಸಾರ್ವಜನಿಕರ ಸೇವೆಗೆ ಇರುವ ಆಫೀಸರ್ಸ್ ಈ ರೀತಿ ಸಾರ್ವಜನಿಕರಿಗೆ ಉತ್ತರಿಸದೆ ಜಾರಿಕೊಳ್ಳುವುದು ಎಷ್ಟು ಸರಿ ಎಂಬುದು ನಮ್ಮ ಪ್ರಶ್ನೆ ಕೂಡ ಆಗಿದೆ. ಬ್ಯೂರೋ ರಿಪೋರ್ಟ್ ಧಾವಲ್ ಸೇಡಂ ಭಾರತ ವೈಭವ ನ್ಯೂಸ್ ಇಲಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.